ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ. ನಮಸ್ತೆ ಸೈ ನಮಸ್ತೆ ಸೈ ನಮಸ್ತೆ ಸೈ ನಮೋ ನಮಃ. ನಮಸ್ತೆ ವೀಕ್ಷಕರೇ, ಬೃಹತ್ ಜಾತಕಂ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ಆಚಾರ್. ಎಂದಿನಂತೆ ಇಂದಿನ ದಿನದ ಪಂಚಾಂಗ, ದ್ವಾದಶ ರಾಶಿಗಳ ಫಲಾನುಫಲಗಳು ಹಾಗೆ ಧಾರ್ಮಿಕ ಚಿಂತನೆಗಳ ಬಗ್ಗೆ ತಿಳಿಸಿಕೊಡೋದಕ್ಕೆ ಇವತ್ತಿನ ಬೃಹತ್ ಜಾತಕಂ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಧಾರ್ಮಿಕ ಚಿಂತಕರು ಹಾಗೆ ಖ್ಯಾತ ಜ್ಯೋತಿಷಿಗಳು ಆದಂತಹ ಶ್ರೀ ಆಚಾರ್ಯ ಗುರೂಜಿಯವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ನಮಸ್ತೆ. ಅಸ್ಮದ್ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಂ ಅಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವಾನರಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ಗುರೂಜಿಯವರನ್ನ ಬರಮಾಡಿಕೊಂಡಿದ್ದಾಯ್ತು. ಇಂದಿನ ದಿನದ ಪಂಚಾಂಗ ಹೇಗಿದೆ? ಮೊದಲನೇದಾಗಿ ಗುರುಗಳು ತಿಳಿಸ್ಕೊಡ್ತಾರೆ. ತಿಥಿರ್ವಿಷ್ಣುಸ್ತದಾವಾರೋ ನಕ್ಷತ್ರಂ ವಿಷ್ಣುರೇವ ಚ ಯೋಗಶ್ಚ ಕರ್ಣಂಚೈವ ಸರ್ವಂ ವಿಷ್ಣುಮಯಂ ಜಗತ್ತು. ಯಾರೆಲ್ಲ ಪ್ರಾತಃ ಕಾಲಗಳಲ್ಲಿ ಈ ಪಂಚಾಂಗಗಳಾದ ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರ್ಣಗಳನ್ನು ಪಠಣವನ್ನು ಮಾಡ್ತಾರೆ ನೋಡಿ. ಈ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣಗಳನ್ನು ನಾವು ಹೇಳಿದ್ರೇ ಎಷ್ಟೋ ಫಲ ಸಿಗುವಂಥದ್ದು. ಇದರ ಜೊತೆ ನಾವು ಕೇಳಿದ್ರೂ ಕೂಡ ಶ್ರವಣದಿಂದನೂ ಕೂಡ ಅನೇಕ ಫಲಗಳು ಸಿಗುವಂಥದ್ದು. ಮತ್ತು ಈ ದಿನ ಕೂಡ ಅಭಿವೃದ್ಧಿಯ ಫಲ ಆಗಿರುತ್ತೆ ಅಂತ ಶಾಸ್ತ್ರ ಜಾತಕದಲ್ಲಿ ಹೇಳುವಂಥದ್ದು. ಇವತ್ತು ವಿಶ್ವವಸುನಾಮ ಸಂವತ್ಸರವನ್ನು ನೋಡ್ಬೋದು ನಾವು. ಸಂವತ್ಸರದಲ್ಲಿ ವಿಶ್ವವಸುನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸದ ಕೃಷ್ಣ ಪಕ್ಷದಲ್ಲಿ ನಾವಿರುವಂಥ ನೋಡಿ. ಕೃಷ್ಣ ಪಕ್ಷದ ಮಂಗಳವಾರ, ಕೃಷ್ಣ ನವಮಿ, ಶ್ರವಣ ನಕ್ಷತ್ರ, ಶುಭಯೋಗ, ತೈತುಲ ಕರ್ಣವನ್ನು ನಾವು ಈ ಪಂಚಾಂಗಗಳಲ್ಲಿ ತಿಳ್ಕೊಬೋದಾಗಿದೆ. ಇನ್ನು ಈ ದಿನದ ರಾಹುಕಾಲ, ಗುಳಿಕ ಕಾಲ ಹಾಗೆ ಯಮಗಂಡ ಕಾಲಗಳು ನೋಡಿ. ನಮ್ಮ ಹಿಂದಿನಿಂದ ಬಂದಂತಹ ಸಂಪ್ರದಾಯಗಳು, ನಮ್ಮ ಪೂರ್ವಜರಾಗಲಿ, ನಮ್ಮ ಹಿರಿಯರಾಗಲಿ, ನಮ್ಮ ತಂದೆ ತಾಯಿಗಳಾಗಲಿ ಏನು ಮಾಡ್ತಾ ಇದ್ರು, ಈ ರಾಹುಕಾಲಗಳಲ್ಲಿ ಆಗಲಿ ಅಥವಾ ಯಮಗಂಡ ಕಾಲಗಳಲ್ಲಿ ಆಗಲಿ ಯಾವುದೇ ರೀತಿಯ ಶುಭ ಕಾರ್ಯಗಳನ್ನು ಪ್ರಾರಂಭ ಮಾಡಬಾರ್ದು ಅಂತ ಶಾಸ್ತ್ರ ಹೇಳುವಂಥದ್ದು ಮಾಡ್ತಾನೂ ಇರಲಿಲ್ಲ. ಇನ್ನೊಂದು, ಯಾವುದೇ ಒಂದು ಶುಭ ಪ್ರಯಾಣ ಮಾಡಬೇಕಾದ್ರೂ ಕೂಡ ರಾಹುಕಾಲ ಮತ್ತು ಯಮಗಂಡ ಕಾಲಗಳನ್ನು ನೋಡಿ ಇವರು ಪ್ರಾರಂಭ ಮಾಡ್ತಿದ್ರು ಪ್ರಯಾಣಗಳನ್ನು. ಹಾಗಾಗಿಯೇ ನಿತ್ಯವೂ ಕೂಡ ಈ ಒಂದು ವಾಹಿನಿಯಲ್ಲಿ ನಾವು ವಿಶೇಷವಾಗಿ ತಿಳಿಸ್ಕೊಡ್ತಾ ಬರ್ತಾ ಇದ್ದೀವಿ. ಈ ದಿನದ ರಾಹುಕಾಲವನ್ನು ನೋಡಿದಾಗ ನೋಡಿ, ಈ ದಿನ ರಾಹುಕಾಲ ಮಧ್ಯಾಹ್ನ 3:26 4 ಗಂಟೆ 59 ನಿಮಿಷದವರೆಗೆ ಇದನ್ನು ನಾವು ರಾಹುಕಾಲವನ್ನು ನೋಡ್ಬೋದು. ಇನ್ನು ಯಮಗಂಡ ಕಾಲ 9 ಗಂಟೆ 11 ನಿಮಿಷದಿಂದ 10 ಗಂಟೆ 45 ನಿಮಿಷದವರೆಗೆ ಈ ದಿನ ನಾವು ಯಮಗಂಡ ಕಾಲವನ್ನು ಕೂಡ ತಿಳ್ಕೊಬೋದಾಗಿದೆ. ಇನ್ನು ಗುಳಿಕ ಕಾಲ 12 ಗಂಟೆ 18 ನಿಮಿಷದಿಂದ 1 ಗಂಟೆ 52 ನಿಮಿಷದವರೆಗೆ ದಿನ ಗುಳಿಕ ಕಾಲವನ್ನು ಕೂಡ ಸಹ ತಿಳ್ಕೊಬೋದು. ಇನ್ನು ಬ್ರಾಹ್ಮಿ ಮುಹೂರ್ತ ಅಂತ ನಿತ್ಯವೂ ಕೂಡ ನಾವು ಬ್ರಾಹ್ಮಿ ಮುಹೂರ್ತದ ಬಗ್ಗೆ ತಿಳಿಸ್ಕೊಡ್ತಾ ಬರ್ತಾ ಇದ್ದೀವಿ. ಯಾಕೆ ಈ ಬ್ರಾಹ್ಮಿ ಮುಹೂರ್ತ ಶ್ರೇಷ್ಠತೆ ಇದೆ ಅಂತ ತಿಳ್ಕೊಬೇಕಾಗುತ್ತೆ. ಈ ಒಂದು ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ನಮ್ಮ ಚಿತ್ತ ಶಾಂತವಿರುವಂಥದ್ದು, ಚಿತ್ತ ಶುದ್ಧ ಇರುತ್ತೆ. ಈ ಒಂದು ಸಮಯದಲ್ಲಿ ನಾವು ಮಾಡತಕ್ಕಂತಹ ಪೂಜೆ ಪುನಸ್ಕಾರಗಳಲ್ಲಿ ಆಗಲಿ ಅಥವಾ ಯಾವುದೇ ಒಂದು ಜಪ ತಪ ಹೋಮ ಹವನಾದಿಗಳನ್ನು ಮಾಡಿಕೊಂಡಾಗ ನಮಗೆ ಶೀಘ್ರವಾಗಿ ಫಲ ಸಿಗುತ್ತೆ, ನಮಗೆ ಅನುಕೂಲಗಳಾಗುವಂಥ. ಇದರ ಜೊತೆ ವಿದ್ಯಾಭ್ಯಾಸದಲ್ಲಿ ಕೂಡ ಮಕ್ಕಳಿಗೆ ವಿದ್ಯಾ ಆಸಕ್ತಿ ಕೂಡ ಹೆಚ್ಚಾಗುವಂತಹ ಸನ್ನಿವೇಶಗಳು ಕೂಡ ಇದು ನೋಡ್ಬೋದು ಈ ಒಂದು ಸಮಯದಲ್ಲಿ. ಈ ಒಂದು ಸಮಯ ಬ್ರಾಹ್ಮಿ ಮುಹೂರ್ತ ಈ ದಿನ 4 ಗಂಟೆ 32 ನಿಮಿಷದಿಂದ 5 ಗಂಟೆ 18 ನಿಮಿಷದವರೆಗೆ ದಿನ ನಾವು ಬ್ರಾಹ್ಮಿ ಮುಹೂರ್ತವನ್ನು ನೋಡ್ಬೋದು. ಇನ್ನು ಸೂರ್ಯೋದಯ ಮತ್ತು ಸೂರ್ಯಾಸ್ತಮ, ಈ ದಿನ ಸೂರ್ಯೋದಯ 6 ಗಂಟೆ 4 ನಿಮಿಷಕ್ಕೆ ಸೂರ್ಯೋದಯವಾದರೆ ಸಂಜೆ ಸೂರ್ಯಾಸ್ತಮ 6 ಗಂಟೆ 33 ನಿಮಿಷಕ್ಕೆ ದಿನ ಸೂರ್ಯಾಸ್ತಮವಾಗುವುದನ್ನು ಕೂಡ ನಾವು ನೋಡ್ಬೋದಾಗಿದೆ. ಇಂದಿನ ದಿನದ ಪಂಚಾಂಗ ಹೇಗಿದೆ ಅಂತ ಗುರುಜಿಯವರು ತಿಳಿಸ್ಕೊಟ್ರು. ಇನ್ನು ದ್ವಾದಶ ರಾಶಿಗಳ ಫಲಾನುಫಲಗಳ ಬಗ್ಗೆ ಗುರುಜಿಯವರು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ. ಅದಕ್ಕೂ ಮುನ್ನ ನೀವು ಕೂಡ ಕರೆ ಮಾಡಬಹುದಾಗಿದೆ. ನಿಮ್ಮ ಎಂತಹದ್ದೇ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಗುರುಜಿಯವರು ನೇರವಾಗಿ ಪರಿಹಾರ ಮಾರ್ಗವನ್ನು ಸೂಚಿಸ್ತಾರೆ. ಕರೆ ಮಾಡಿದಾಗ ನಿಮ್ಮ ಹೆಸರು ಹಾಗೆ ಜನ್ಮರಾಶಿ, ಜನ್ಮ ನಕ್ಷತ್ರವನ್ನು ತಿಳಿಸ್ಕೊಡ್ಬೇಕಾಗತ್ತೆ. ಆಕಸ್ಮಿಕವಾಗಿ ಗೊತ್ತಿಲ್ಲ ಅನ್ನೋದಾದರೆ ನಿಮ್ಮ ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಸ್ಥಳವನ್ನು ತಿಳಿಸ್ಕೊಡ್ಬೇಕಾಗತ್ತೆ. ಆಕಸ್ಮಿಕವಾಗಿ ಇದು ಕೂಡ ಗೊತ್ತಿಲ್ಲ ಅನ್ನೋದಾದರೆ ನೇರವಾಗಿ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೋದು. ಕವಡೆ ಶಾಸ್ತ್ರದ ಮೂಲಕ ನಿಮ್ಮ ಯಾವುದೇ ಸಮಸ್ಯೆಗಳಿಗೂ ಕೂಡ ಪರಿಹಾರ ಮಾರ್ಗವನ್ನು ಸೂಚಿಸ್ತಾರೆ. ಕರೆ ಮಾಡಿ ಮಾತನಾಡಿ ಅಂತ ಹೇಳ್ತಾ ಇವತ್ತಿನ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿದೆ ಗುರುಜಿಯವರು ತಿಳಿಸ್ಕೊಡ್ತಾ ಹೋಗ್ತಾರೆ. ನೋಡಿ, ದ್ವಾದಶ ರಾಶಿಗಳು ಅಂತ ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನರಾಶಿಗಳು. ಈ 12 ರಾಶಿಗಳನ್ನೇ ನಾವು ದ್ವಾದಶ ರಾಶಿಗಳು ಅಂತ ಹೇಳುವಂಥದ್ದು. ಯಾಕಂದರೆ ನಿತ್ಯವೂ ಕೂಡ ನಾವು ರಾಶಿ ಭವಿಷ್ಯ ತಿಳಿಸ್ತಾ ಇದ್ದೀವಿ. ಯಾಕಂದರೆ ಈ ಒಂದು ಕಾಲಮಾನದಲ್ಲಿ ಎಲ್ಲರಿಗೂ ಕೂಡ ಅವರವರ ರಾಶಿಗಳನ್ನು ಅವಶ್ಯಕವಾಗಿ ತಿಳ್ಕೊಂಡ್ಬಿಟ್ಟಿರ್ತಾರೆ. ಕೆಲವೊಬ್ಬರು ಜನ್ಮ ಜಾತಕದ ಮುಖಾಂತರವಾಗಿ ಜನ್ಮ ನಕ್ಷತ್ರಕ್ಕೆ ಯಾವ ರಾಶಿ ಬರುತ್ತೆ ನೋಡ್ಕೊಂಡಿರುವಂಥದ್ದು. ಇನ್ನು ಕೆಲವರಿಗೆ ನಾಮ ನಕ್ಷತ್ರ, ಯಾಕಂದರೆ ಕೆಲವರಿಗೆ ಜನ್ಮ ದಿನಾಂಕ ಗೊತ್ತಿರಲ್ಲ. ಅವರಿಗೆ ಯಾವ ರೀತಿ ಅಂದರೆ ಕೆಲವೊಬ್ರು ಏನಾಗಿರುತ್ತೆ, ಜನ್ಮ ದಿನಾಂಕದ ಮುಖಾಂತರ ಕೆಲವೊಂದು ಹೆಸರುಗಳನ್ನ ಇಟ್ಟಿರಲ್ಲ.
ಅವರು ಕೆಲವೊಂದು ನಾವು ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ ನಾಮನಕ್ಷತ್ರಗಳು ಅಂತ ಹೇಳುವಂಥದ್ದು, ವ್ಯವಹಾರಿಕ ನಾಮ ಅಂತ ಹೇಳುವಂಥದ್ದು. ಈ ರೀತಿ ಅವರ ಹೆಸರಿಗೆ ಯಾವ ಒಂದು ರಾಶಿ ನಕ್ಷತ್ರ ಬರುತ್ತೆ ಅದನ್ನು ಕೂಡ ತಿಳ್ಕೊಂಡ್ಬಿಟ್ಟಿರ್ತಾರೆ. ಹಾಗಾಗಿ ನಿತ್ಯವೂ ಕೂಡ ವಿಶೇಷವಾಗಿ ದ್ವಾದಶ ರಾಶಿಗಳ ಫಲಾನುಫಲ ತಿಳಿಸ್ಕೊಳ್ಳುವಂಥದ್ದು. ಇದನ್ನ ಪ್ರಥಮ ರಾಶಿ ಮೇಷರಾಶಿ. ಮೇಷರಾಶಿಯವ್ರಿಗೆ ಏನೆಲ್ಲ ಫಲಗಳಿದೆ, ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ನೋಡುವಂಥದ್ದು. ಇದನ್ನ ಮೇಷರಾಶಿಯವರಿಗೆ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಅಂತ ಹೇಳ್ತಾ ಇದೆ. ನೋಡಿ, ಜಾತಕ ಫಲದಲ್ಲಿ ಇದನ್ನ ಮೇಷರಾಶಿಯವರು ಯಾರೆಲ್ಲ ಇರ್ತಾರೆ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಕಂಡುಕೊಳ್ಬಹುದು ಅಂತ ಹೇಳುವಂಥದ್ದು. ಯಾಕೆಂದರೆ ಕೆಲವೊಬ್ಬರು ಮಕ್ಕಳು ತುಂಬ ಚೆನ್ನಾಗಿ ಓದ್ತಾ ಇರ್ತಾರೆ, ಆ ವಿದ್ಯಾಭ್ಯಾಸದಲ್ಲಿ ಕುಂಠಿತ ಆಗ್ತಾ ಇರುತ್ತೆ. ಇನ್ನು ಕೆಲವರು ಈ ಸ್ಕೂಲ್ಗೆ ಹೋಗ್ಲಿಕ್ಕೇ ಇಷ್ಟಪಡ್ತಾ ಇರಲ್ಲ, ಆ ರೀತಿಯೆಲ್ಲ ಆಗಿರುತ್ತೆ. ಈ ದಿನದಿಂದ ನೋಡಿ, ಈ ಮೇಷರಾಶಿ ಯಾರೆಲ್ಲ ಮಕ್ಕಳಿದ್ದಾರೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯ ಸಂಕೇತ ಇರುವಂಥದ್ದು. ಇನ್ನು ವಾದ ವಿವಾದಗಳಿಗೆ ಗಮನ ನೀಡಬಾರ್ದು ಅಂತ ಹೇಳ್ತಿದೆ. ಯಾರೆಲ್ಲ ಮೇಷರಾಶಿಗಳು ಗಮನಿಸ್ಕೊಳ್ಬೇಕಾಗುತ್ತೆ. ನೋಡಿ, ವಿನಾಕಾರಣ ಯಾವುದೋ ಒಂದು ವಾದ ವಿವಾದಗಳಾಗ್ತಾ ಇರುತ್ತೆ, ಅಲ್ಲ ಅದ್ರ ಕಡೆ ನೀವು ಗಮನವನ್ನು ಕೊಡಬಾರ್ದು. ನಿಮ್ಮ ಕೆಲಸದ ಕಡೆ ಗಮನವನ್ನು ಕೊಡಿ, ಅನುಕೂಲಗಳಾಗುವಂಥದ್ದು. ನೀವು ವಿನಾಕಾರಣ ಯಾರ್ದೋ ಒಂದು ಗಲಾಟೆಗೇನೋ ಜಗಳಕ್ಕೆ ನೀವು ಹೋಗಿ ಆ ವಾದ ವಿವಾದಗಳನ್ನು ನೀವೇನೋ ಬಗೆಹರಿಸ್ಲಿಕ್ಕೆ ಹೋದರೆ ಅದರಿಂದ ನೀವು ಸಿಲುಕಿ ಹಾಕಿಕೊಳ್ಳುವ ಸಂದರ್ಭನ ನೋಡಬೇಕಾಗುತ್ತೆ. ಇನ್ನು ಕೈಗೊಂಡ ವ್ಯವಹಾರದಲ್ಲಿ ಅನುಕೂಲ ಆಗುತ್ತೆ. ನೋಡಿ, ನಿಮ್ಮ ಕೆಲಸ ನೀವು ಮಾಡಬೇಕು ಅಂತ ಹೇಳ್ತಿದ್ದೆ. ಜಾತಕ ಫಲದಲ್ಲಿ ಕೈಗೊಂಡ ವ್ಯವಹಾರದಲ್ಲಿ ಅನುಕೂಲ ಅಂತ ಹೇಳ್ತಿದ್ದೆ. ನೀವೇನಾದರೂ ಕೆಲಸ ಕಾರ್ಯ ಮಾಡಬೇಕು ಅಂದ್ಕೊಂಡಿದ್ದೀರಾ, ಯಾವುದೋ ಒಂದು ವ್ಯವಹಾರ ಇವತ್ತು ಮಾಡಬೇಕು ಅಂದ್ಕೊಂಡಿದ್ದೀರಾ, ಆ ವ್ಯವಹಾರದ ಕಡೆ ನೀವು ಗಮನವನ್ನು ಕೊಡಬೇಕು. ಅವಾಗ ಏನಾಗುತ್ತೆ, ಅಭಿವೃದ್ಧಿ ಆಗುವಂಥದ್ದು. ಇದನ್ನೇ ಆ ವ್ಯವಹಾರದಲ್ಲಿ ಕೂಡ ಅನುಕೂಲತೆಯನ್ನು ಪಡಿಬಹುದು ಮೇಷರಾಶಿಯವರು. ಇನ್ನು ವೃಷಭ ರಾಶಿಯವ್ರಿಗೆ ಈ ದಿನ ನೋಡಿದಾಗ, ವೃಷಭ ರಾಶಿಯವ್ರಿಗೆ ಮನಸ್ಸಿಗೆ ಒತ್ತಡ ನೀಡುವ ಕೆಲಸಕ್ಕೆ ಗಮನ ಹರಿಸಬಾರ್ದು ಅಂತ ಹೇಳ್ತಾ ಇದೆ. ಯಾರೆಲ್ಲ ವೃಷಭ ರಾಶಿಗಳು ಇರ್ತಾರೆ ಗಮನಿಸ್ಕೊಳ್ಬೇಕು. ನೋಡಿ, ಕೆಲವೊಂದು ವಿಚಾರಗಳು ಮನಸ್ಸಿಗೆ ಒತ್ತಡವನ್ನು ಕೊಡ್ತಾ ಇರುತ್ತೆ, ಆ ಕೆಲಸ ಮಾಡಲಿಕ್ಕೆ ನಿಮ್ಗೆ ಇಷ್ಟ ಇರಲ್ಲ, ಆದರೂ ಯಾವುದೋ ಒಂದು ಕಾರಣಾಂತರಗಳಿಂದ ಅದನ್ನ ಮಾಡಲೇಬೇಕಾಗುತ್ತೆ. ಈ ರೀತಿ ಸಂದರ್ಭ ಇದ್ದಾಗ ನೋಡಿ, ಅದರ ಕಡೆ ಗಮನವನ್ನು ಕೊಡಬಾರ್ದು ಅಂತ ಹೇಳ್ತಾ ಇದೆ. ನೀವು ಕಷ್ಟಪಟ್ಟು ಕೆಲಸ ಮಾಡುವ ಅವಶ್ಯಕತೆ ಇಲ್ಲ, ಅದರಿಂದ ಅನಾನುಕೂಲ ಆಗುತ್ತೆ. ಯಾಕಂದರೆ ನೋಡಿ, ಮಾನಸಿಕವಾಗಿ ನಮಗೆ ಚೆನ್ನಾಗಿಲ್ಲ, ಇಷ್ಟ ಇಲ್ಲದ ಕೆಲಸ ಮಾಡಿದ್ರೆ, ಇಷ್ಟವಿಲ್ಲದ ಕೆಲಸ ಆಗಲಿ, ಇಷ್ಟವಿಲ್ಲದ ಪೂಜೆ ಆಗಲಿ, ಇಷ್ಟವಿಲ್ಲದ ಯಾವುದೇ ನಾವು ವ್ಯವಹಾರ ಮಾಡಿದ್ರೂ ಕೂಡ ಅದು ವ್ಯರ್ಥ ಅಂತ ಆಗುತ್ತೆ. ಅದರಿಂದ ನಾವು ಲಾಭಾಂಶ ಕಂಡುಕೊಳ್ಳಿಕ್ಕಾಗಲ್ಲ. ಹಾಗಾಗಿ ಈ ದಿನ ಆ ರೀತಿಯನ್ನು ಮಾಡ್ಕೊಳ್ಳೋಕೆ ಹೋಗ್ಬಾರ್ದು ವೃಷಭ ರಾಶಿಯವರು. ಇನ್ನು ನಿಮ್ಮ ಹಳೆಯ ಮಿತ್ರರ ಭೇಟಿ ಆಗುವ ಸಾಧ್ಯತೆ ಕೂಡ ಇರುವಂಥದ್ದು. ಯಾರೆಲ್ಲ ನೋಡಿ ವೃಷಭ ರಾಶಿಗಳು ಇರ್ತಾರೆ, ಸ್ವಲ್ಪ ಇವತ್ತು ನಿಮ್ಮ ಮಿತ್ರರ ಭೇಟಿ, ಯಾರು ತುಂಬ ಇಷ್ಟ ಮಿತ್ರರು ಇರ್ತಾರೆ ಅವ್ರನ್ನ ಭೇಟಿ ಮಾಡೋ ಅವಕಾಶ ಕೂಡ ಸಿಗುವಂಥದ್ದು. ಇನ್ನು ಹಣಕಾಸಿನ ಸ್ಥಿತಿ ಕೂಡ ಉತ್ತಮವಾಗಿರುವುದು ಅಂತ ಹೇಳ್ತಾ ಇದ್ರು. ಹಣದ ವಿಚಾರವಾಗಿ ಅನುಕೂಲ ಆಗುತ್ತೆ. ವೃಷಭ ರಾಶಿಯವರಿಗೆ ಏನಾದರೂ ಹಣದಿಂದ ಸಾಲಬಾಧೆಯಿಂದ ಏನಾದರೂ ಚಿಂತೆ ಮಾಡ್ತಾ ಇದ್ರೆ ಆ ಸಾಲ ತೀರಿಸುವಂಥ ಅವಕಾಶಗಳು ಇರುತ್ತೆ. ಇವತ್ತು ಕೆಲವೊಬ್ಬರು ಏನಾಗುತ್ತೆ ಗೊತ್ತಾ, ದುಡ್ಡಿದ್ರೂ ಕೂಡ ಸಾಲ ತೀರಿಸ್ಲಿಕ್ಕೆ ಆಗ್ತಾ ಇರಲ್ಲ, ಸುಮ್ಮನೆ ಏನೋ ತೊಂದರೆಗಳು ಬರ್ತಾ ಇರುತ್ತೆ. ಈ ದಿನ ಏನಾದರೂ ನಿಮಗೆ ಆ ಥರ ಅವಕಾಶಗಳು ಸಿಕ್ತು ಅಂದರೆ ಹಣದ ವಿಚಾರವಾಗಿ ಅನುಕೂಲತೆ ಇರುವಂಥದ್ದು ಅನುಕೂಲ ಆಗುತ್ತೆ ವೃಷಭ ರಾಶಿಯವರಿಗೆ. ಇನ್ನು ಮಿಥುನ ರಾಶಿಯವರಿಗೆ ಇದನ್ನು ನೋಡಿದಾಗ ಕೋರ್ಟ್ ಕಚೇರಿ ಸಮಸ್ಯೆಗಳು ಮಧ್ಯವರ್ತಿಯಿಂದ ಬಗೆಹರಿಸಿಕೊಳ್ಳುವಿರಿ ಅಂತ ಹೇಳ್ತಾ ಇದ್ದೀವಿ. ಮಿಥುನ ರಾಶಿಯವರು ಕೂಡ ನೋಡಿ ಜಾಗೃತರಾಗಿರಬೇಕು. ಏನು ಕೋರ್ಟು ಕಚೇರಿ ವಿಚಾರವಾಗಿ ಇವತ್ತು ಬಗೆಹರುತ್ತೆ ಅಂತ ಹೇಳ್ತಾ ಇದೆ. ಅಂದರೆ ಮಧ್ಯವರ್ತಿಗಳಿಂದ ಸಮಸ್ಯೆಗಳನ್ನು ನೀವು ಬಗೆಹರಿಸ್ಕೊಳ್ಬೋದು. ಇವತ್ತು ಏನಾದರೂ ಇತ್ತಾ ಕೋರ್ಟು ಕಚೇರಿ ಸಮಸ್ಯೆಗಳು ಎದುರಿಸ್ತಾ ಇದ್ದೀರಾ, ತುಂಬ ದಿನದಿಂದ ಎದುರಿಸ್ತಾ ಇದ್ದರೆ ನೋಡಿ, ಇವತ್ತು ಹೋಗಿ ಅದ್ರ ಕಡೆ ಗಮನವನ್ನು ಕೊಡಬೇಕು, ಅದ್ರ ಕಡೆ ಮಾತುಗಳಾಡಬೇಕು. ಆ ಮಧ್ಯವರ್ತಿಯಿಂದ ನಿಮಗೇನಾಗುತ್ತೆ, ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿಕ್ಕೆ ಒಳ್ಳೆ ಮಾರ್ಗ ಕೂಡ ನಿಮಗೆ ದಿನ ಗೋಚರ ಆಗುವಂಥದ್ದು. ಮಿಥುನ ರಾಶಿಯವರಿಗೆ ಆರೋಗ್ಯದ ಬಗ್ಗೆ ಕಾಳಜಿ ಇರಬೇಕಾಗುತ್ತೆ. ನೋಡಿ, ಆರೋಗ್ಯದ ಕಡೆ ಗಮನವನ್ನು ಕೊಡಬೇಕು ಹೇಳ್ತಾ ಇದೆ. ಜಾತಕ ಬಲದಲ್ಲಿ ಆರೋಗ್ಯ ಸಮಸ್ಯೆನ ಎದುರು ನೋಡಬೇಕಾಗುತ್ತೆ ಇವತ್ತು ಮಿಥುನ ರಾಶಿಯವರು ಅಂತ ಹೇಳೋದ್ರಿಂದ ಏನು ಮಾಡಬೇಕು, ಆರೋಗ್ಯದ ಕಡೆ ಗಮನ ಕೊಡಬೇಕು. ಏನಾದರೂ ಆರೋಗ್ಯ ಸಮಸ್ಯೆ ಇತ್ತಾ ಅದಕ್ಕೆ ತಕ್ಕಂತಹ ಪರಿಹಾರಗಳನ್ನು ಇದನ್ನು ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ. ಇನ್ನು ಮಿತ್ರರ ಜೊತೆ ಪ್ರವಾಸ ಕೈಗೊಳ್ಳುವುದು ಕೂಡ ಅನುಕೂಲ. ಇವತ್ತು ನೋಡಿ, ಒಳ್ಳೆಯ ದಿನ ಮಿಥುನ ರಾಶಿಯವರಿಗೆ. ಇವತ್ತು ನಿಮ್ಮ ಸಹ ಮಿತ್ರರ ಜೊತೆ ಎಲ್ಲ ಹೊರಗಡೆ ಹೋಗ್ಲಿಕ್ಕೆ ಕೂಡ ಇವತ್ತು ಅವಕಾಶಗಳಿರುತ್ತೆ. ಏನಾದರೂ ಆ ಥರ ಇದ್ರೂ ಕೂಡ ಹೊರಗಡೆ ಹೋಗಿ ಯಾವುದೋ ಒಂದು ಕಷ್ಟಗಳ ಒಂದು ಮಾನಸಿಕವಾಗಿ ಏನಾದರೂ ಕುಗ್ಗಿ ಹೋಗ್ತಾ ಇತ್ತು, ಮಾನಸಿಕವಾಗಿ ಏನಾದರೂ ನೆಮ್ಮದಿ ಕಳ್ಕೊಂಡಿದ್ರೆ ಇವತ್ತು ನಿಮಗೆ ಒಳ್ಳೆಯ ದಿನ ಅಂತ ಕೂಡ ಹೇಳ್ಬೋದು ಮಿಥುನ ರಾಶಿಯವರಿಗೆ. ಇನ್ನು ಕಟಕ ರಾಶಿಯವರಿಗೆ ಈ ದಿನ ನೋಡಿದಾಗ ನೀವು ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳುವ ಮೊದಲು 2 ಬಾರಿ ಯೋಚನೆ ಮಾಡಬೇಕಾಗುತ್ತೆ. ನೋಡಿ, ಜಾಗೃತರಾಗಿರಬೇಕು. ಕಟಕ ರಾಶಿಯವರು ಏನಾದರೂ ಇವತ್ತು ತೀರ್ಮಾನ ತಗೋಬೇಕು ಅಂದ್ಕೊಂಡಿದ್ರೆ, ಮಂಗಳವಾರ ಅಲ್ವಾ, ಕೆಲವೊಂದು ಶುಭ ಕಾರ್ಯಗಳಾಗಲಿ, ಶುಭ ಯಾವುದೇ ಒಂದು ಕೆಲಸಗಳನ್ನು ಈ ದಿನ ಮಾಡಬಾರ್ದು ಅಂತ ಕೆಲವೊಂದು ವಿಚಾರದಲ್ಲಿ ಹೇಳುವಂಥದ್ದು. ಹಾಗಾಗಿ ಈ ದಿನ ಏನಾದರೂ ನೀವು ಯಾವುದೋ ಒಂದು ವ್ಯವಹಾರ ಮಾಡಲಿಕ್ಕೇನೋ ಅಥವಾ ಒಂದು ವ್ಯಾಪಾರ ಪ್ರಾರಂಭ ಮಾಡಲಿಕ್ಕಂತನೋ ಅಥವಾ ಕುಟುಂಬದಲ್ಲಿ ಏನಾದರೂ ಒಂದು ನಿರ್ಣಯ ಮಾಡಬೇಕಾದ್ರೂ ಕೂಡ ಹಿಂದೆ ಮುಂದೆ ಯೋಚನೆ ಮಾಡಬೇಕು ಅಂತ ಹೇಳ್ತಾ ಇದೆ. 2-3 ಬಾರಿ ಯೋಚನೆ ಮಾಡಿ ನೀವು ಕೆಲಸಗಳನ್ನು ಮಾಡಬೇಕಾಗುತ್ತೆ. ಇದರಿಂದ ಅನುಕೂಲ ಆಗುವಂಥದ್ದು. ಇಲ್ಲ ಸುಮ್ಮನೆ ವಿನಾಕಾರಣ ಏನೋ ಗೊತ್ತಿಲ್ಲದೆ ಯಾವ್ದಾದ್ರು ಕೆಲಸಕ್ಕೆ ಕೈ ಹಾಕಿದ್ರೆ ಅದರಿಂದ ತೊಂದರೆ ಆಗುತ್ತೆ ಅಂತ ಹೇಳ್ತಾ ಇದೆ. ಇನ್ನು ವೃತ್ತಿಯಲ್ಲಿ ಸಮಾಧಾನಕರ ವಾತಾವರಣ ಕೂಡ ಇರುವಂಥದ್ದು. ಕರ್ಕಾಟಕ ರಾಶಿಯವರು ತಿಳ್ಕೋಬೇಕು, ನೀವು ಮಾಡುವಂತಹ ಕೆಲಸ ಕಾರ್ಯ ಕ್ಷೇತ್ರದಲ್ಲಿ ವೃತ್ತಿಯಲ್ಲಿ ಇವತ್ತು ಸಮಾಧಾನಕರವಾಗಿರುತ್ತೆ. ನಿಮ್ಮ ಕೆಲವರು ಹೇಳ್ತಾ ಇರ್ತಾರೆ ಕೆಲಸಕ್ಕೆ ಹೋಗ್ಲಿಕ್ಕೆ ಕಷ್ಟ ಆಗ್ತಾ ಇರುತ್ತೆ, ಏನೋ ತೊಂದರೆ ಆಗ್ತಾ ಇರುತ್ತೆ ಅಲ್ಲಿ ಅಂತ. ನೋಡಿ, ಇವತ್ತು ಚೆನ್ನಾಗಿರುತ್ತೆ, ಅಲ್ಲೋಗಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಬೇಕು ಇದನ್ನು ಕರ್ಕಾಟಕ ರಾಶಿಯವರು. ಇನ್ನು ಸಿಂಹರಾಶಿಯವ್ರಿಗೆ ಇದನ್ನು ನೋಡಿದಾಗ ಸಿಂಹರಾಶಿಯವ್ರಿಗೆ ಕೆಲಸ ಕಾರ್ಯದಲ್ಲಿ ಹೆಚ್ಚು ಅನುಕೂಲ ಅಂತ ಹೇಳ್ತಾ ಇದೆ. ಸಿಂಹರಾಶಿಯವ್ರಿಗೂ ಕೂಡ ಕೆಲಸ ಕಾರ್ಯದಲ್ಲಿ ಅನುಕೂಲ ಅಂತ ಅಂದರೆ ಇವತ್ತು ಏನಾದರೂ ಕೆಲಸ ಕಾರ್ಯ ನೀವು ಹಮ್ಮಿಕೊಂಡ್ರೆ ಅದು ಪೂರ್ಣಗೊಳ್ಳುತ್ತೆ ಅಂತ ಹೇಳ್ತಾ ಇದೆ. ಇನ್ನು ವಾಹನ ಖರೀದಿ ಯೋಗ
ಯೋಗ ಇರುವಂಥದ್ದು ನೋಡಿ, ತುಂಬ ವಿಶೇಷ ಇವತ್ತು. ಏನಾದರೂ ವಾಹನ ತಗೋಬೇಕು ಅಂತ ಮನಸ್ಸಲ್ಲಿತ್ತು, ಯಾವುದು ನಿಮಗೆ ಮಾರ್ಗ ಗೋಚರ ಆಗ್ತಾ ಇಲ್ಲ ಅಂತಂದರೆ ಈ ದಿನ ಅದರ ಕಡೆ ಗಮನ ಕೊಡಬೇಕು. ಯಾವ ವಾಹನ ತಗೊಳ್ಬೇಕು ಅಥವಾ ಅದಕ್ಕೆ ಏನು ಪೂರ್ವ ಸಿದ್ಧತೆ ಏನು ಮಾಡ್ಕೊಳ್ಬೇಕು ಅದನ್ನು ಮಾಡ್ಕೊಳ್ಳಿ, ಈ ದಿನ ಅನುಕೂಲ ಆಗುವಂಥದ್ದು. ಇನ್ನು ಗೃಹ ಸಮಸ್ಯೆಗೆ ಕೂಡ ಪರಿಹಾರ ಸಿಗುತ್ತೆ ಅಂತ ಹೇಳ್ತೀವಿ ನೋಡಿ. ಮನೆಯಲ್ಲಿ ಕೆಲವೊಬ್ಬರಿಗೆ ಸಮಸ್ಯೆ ಇದ್ದಿದ್ದೆ, ಒಂದು ಕುಟುಂಬ, ಒಂದು ಸಂಸಾರ ಅಂತ ಅಂದರೆ ಮನೆಯಲ್ಲಿ ನಾವು ಸಮಸ್ಯೆಗಳನ್ನು ನೋಡಲೇಬೇಕಾಗುತ್ತೆ. ಆದರೆ ಈ ದಿನ ಸಿಂಹರಾಶಿಯವರು ಮನೆಯಲ್ಲಿರುವ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳಲಿಕ್ಕೆ ಒಳ್ಳೆಯ ದಿನ ಅಂತ ಹೇಳ್ತಾ ಇದೆ. ಜಾತಕ ಫಲದಲ್ಲಿದೆ ಗೃಹ ಸಮಸ್ಯೆಗಳಿಗೆ ಪರಿಹಾರ ಅಂತ. ಹಾಗಾಗಿ ನೀವೇನಾದರೂ ಮನೆಯಲ್ಲಿ ಸಮಸ್ಯೆ ಎದುರು ನೋಡ್ತಾ ಇದ್ದೀರಾ, ಮನೆ ಅಪ್ಪ ಮಕ್ಕಳಲ್ಲಾಗಲಿ ತಂದೆ ಮಕ್ಕಳಲ್ಲಾಗಲಿ ಅಥವಾ ಏನಾದರೂ ಈ ಗಂಡ ಹೆಂಡತಿಯರಲ್ಲಿ ಏನಾದರೂ ಮನೆಯಲ್ಲಿ ಸಮಸ್ಯೆ ಇತ್ತಾ, ಅದನ್ನು ಈ ದಿನ ನೀವು ಕುಳಿತುಕೊಂಡು ಬಗೆಹರಿಸ್ಕೊಳ್ಳಿ, ಅನುಕೂಲ ಆಗುವಂಥದ್ದು ಸಿಂಹರಾಶಿಯವ್ರಿಗೆ. ಇನ್ನು ಕನ್ಯಾ ರಾಶಿಯವರಿಗೆ ಇದನ್ನು ನೋಡಿದಾಗ ಕುಟುಂಬದ ಜೊತೆ ಹೆಚ್ಚು ಪೂಜಾ ಪುನಸ್ಕಾರ ಸಮಯ ಕಳೆಯುವಿರಿ ಅಂತ ಹೇಳ್ತಾ ಕುಟುಂಬದವರ ಜೊತೆ ಈ ದಿನ ಕನ್ಯಾ ರಾಶಿಯವರಿಗೆ ಒಳ್ಳೆ ದಿನ. ಕುಟುಂಬದವರ ಜೊತೆ ಯಾರಾದರೂ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆನೋ ಅಥವಾ ನೋಡಿ, ಯಾಕಂದರೆ ಎಲ್ಲ ಕಡೆ ಈಗ ಜಾತ್ರಾ ಸಮಯಗಳು ಮಂಗಳವಾರ ಆಗಿರೋದ್ರಿಂದ ಶಕ್ತಿ ದೇವತೆ ಪೂಜೆಗಳು ಆಗ್ತಾ ಇರುತ್ತೆ, ಜಾತ್ರಾದಿಗಳಾಗ್ತಾ ಇರುತ್ತೆ. ಇಲ್ಲಿ ಹೋಗಿ ಅವಕಾಶಗಳಿತ್ತು ಅಂದರೆ ನಿಮಗೆ ಅನುಕೂಲ ಆಗುವಂಥದ್ದು. ಇನ್ನು ಕೆಲಸದ ಒತ್ತಡ ಜಾಸ್ತಿ ಆಗಲಿದೆ ಅಂತ ಹೇಳ್ತಾ ಇದೆ. ಕೆಲಸದ ಕಡೆ ಸ್ವಲ್ಪ ಗಮನವನ್ನು ಕೊಡಬೇಕು, ಒತ್ತಡ ಜಾಸ್ತಿ ಆಗುತ್ತೆ. ಒತ್ತಡ ಆದರೂ ಕೂಡ ಕೆಲಸವನ್ನು ನಿಯಮನಿಷ್ಠೆಯಿಂದ ಮಾಡಿ ಅನುಕೂಲ ಆಗುವಂಥದ್ದು. ಇನ್ನು ವ್ಯಾಪಾರಿಗಳಿಗೂ ಕೂಡ ಲಾಭಾಂಶ ಇರುವಂಥದ್ದು. ಕನ್ಯಾ ರಾಶಿಯವರು ಯಾರೆಲ್ಲ ವ್ಯಾಪಾರಸ್ಥರು ಇರ್ತೀರಾ, ಇದನ್ನು ನಿಮಗೆ ಹೆಚ್ಚಿನ ಲಾಭಾಂಶವನ್ನು ಕೂಡ ಕಂಡುಕೊಳ್ಬಹುದಾಗಿದೆ ಕನ್ಯಾ ರಾಶಿಯವರು. ನೋಡಿ, ಮುಂದಿನ ರಾಶಿ ತುಲಾರಾಶಿ. ಇದನ್ನು ತುಲಾರಾಶಿಯವ್ರಿಗೇನೆಲ್ಲ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ನಡುವಂಥದ್ದು. ಇದನ್ನ ನೋಡಿ, ತುಲಾರಾಶಿಯವರು ತುಂಬ ವಿಶೇಷವಾಗಿರುವಂಥ ದಿನ. ಧನಲಾಭ ಯೋಗ ಇದೆ ಅಂತ ಹೇಳ್ತಾ ಇದೆ ನೋಡಿ. ಹಣಕಾಸಿನ ವಿಚಾರವಾಗಿ ಜಾಗೃತರಾಗಿರಬೇಕು. ಹಣಕಾಸಿನ ವಿಚಾರವಾಗಿ ನಿಮಗೆ ಲಾಭಾಂಶ ಇರುವಂಥದ್ದು. ನೋಡಿ, ಏನಾದರೂ ಹಣ ಬರುವ ನೀವು ನಿರೀಕ್ಷೆ ಮಾಡ್ಕೊಂಡಿತ್ತು, ಯಾರಾದರೂ ಹಣ ನಿಮಗೆ ಕೊಡಬೇಕು ಅಂದ್ಕೊಂಡಿದ್ರೆ ಇದನ್ನು ಬರುತ್ತೆ ಅಂತ ಹೇಳ್ತಾ ಇದೆ. ಯಾಕಂದರೆ ಅದರ ಕಡೆ ನೀವು ವ್ಯವಹಾರಗಳನ್ನು ಮಾಡ್ಕೊಳ್ಬೇಕು, ಅದರ ಕಡೆ ಗಮನವನ್ನು ಕೊಡಿ. ಹಣದ ಒಳ ಹರಿವು ಕೂಡ ಹೆಚ್ಚಾಗುವಂತಹ ಸಂದರ್ಭ ಇದನ್ನು ತುಲಾರಾಶಿಯವರಿಗೆ ಇರುವಂಥದ್ದು. ಇನ್ನು ಹೊಸ ವಸ್ತುಗಳ ಖರೀದಿ ಮಾಡಲಿಕ್ಕೂ ಕೂಡ ಒಳ್ಳೆಯ ದಿನ ಅಂತ ಹೇಳ್ತಾ ಇದೆ. ಏನಾದರೂ ಹೊಸದಾಗಿ ತಗೋಬೇಕು, ಏನಾದರೂ ಯಾವುದೋ ಒಂದು ವಸ್ತು ತಗೋಬೇಕು ಅಂದ್ಕೊಳ್ತಾ ಇರ್ತೀರಾ, ಅದೊಂದು ಕೆಲವೊಂದು ಕಾರಣಾಂತರಗಳಿಂದ ಆಗ್ತಾ ಇರಲ್ಲ, ಮುಂದೆ ಹೋಗ್ತಾ ಇರುತ್ತೆ. ಇವತ್ತು ನೋಡಿ, ಕೆಲವೊಂದು ವಿಚಾರ ನಾವು ಹೇಳಿದ್ವಿ, ಮಂಗಳವಾರ ಅಂತಂದರೆ ಕೆಲವೊಬ್ಬರು ಶುಭ ಕಾರ್ಯ ಮಾಡ್ಕೊಳ್ಳಲ್ಲ ಅಂತ. ಆದರೆ ಏನಾದರೂ ತಗೋಬೇಕು ಅಂದ್ಕೊಂಡಿದ್ರೆ ಮಂಗಳವಾರ ಒಳ್ಳೆಯದು, ಮಂಗಳಕರವಾದ ದಿನ ಆಗಿರೋದ್ರಿಂದ ಯಾವುದಾದ್ರೂ ಹೊಸ ವಸ್ತು ತಗೋಬೇಕು ಅಂದ್ಕೊಂಡಿದ್ರೆ ಇದನ್ನು ನೀವು ಖರೀದಿ ಮಾಡಬಹುದಾಗಿದೆ, ಅನುಕೂಲ ಆಗುತ್ತೆ. ಇನ್ನು ಮಿತ್ರರಿಂದ ಕೂಡ ಸಹಕಾರ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ ನೋಡಿ. ಯಾರೆಲ್ಲ ತುಲಾರಾಶಿಗಳು ಗಮನಿಸ್ಕೊಳ್ಳಿ, ಕೆಲವೊಂದು ವಿಚಾರದಲ್ಲಿ ನಿಮ್ಗೆ ಏನಾದರೂ ಕಷ್ಟ ಸಾಧ್ಯ ಆಗಿತ್ತು ಅಂತಂದರೆ ವ್ಯಾಪಾರ ಉದ್ಯೋಗ ಕ್ಷೇತ್ರದಲ್ಲಿ ಆಗಲಿ ಅಥವಾ ಕುಟುಂಬದಲ್ಲೇ ಆಗಲಿ ಕೆಲವೊಂದು ಏನಾದರೂ ಸಮಸ್ಯೆ ಇತ್ತು ಅಂದರೆ ಮಿತ್ರರಿಂದ ಇವತ್ತು ಅನುಕೂಲ ಅಂತ ಹೇಳ್ತಾ ಇದೆ. ನಿಮ್ಮ ಜೊತೆಗಾರರಾಗಲಿ ನಿಮ್ಮ ಯಾರೋ ಗೆಳೆಯರಿಂದನೂ ಕೂಡ ಈ ದಿನ ಅನುಕೂಲದ ವಾತಾವರಣ ಸೃಷ್ಟಿಯಾಗುತ್ತೆ ಈ ದಿನ ತುಲಾರಾಶಿಯವರಿಗೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಇದು ನೋಡಿದಾಗ ನಿರುದ್ಯೋಗಿಗಳಿಗೆ ಉದ್ಯೋಗ ಅವಕಾಶಗಳು ಅರಸಿ ಬರುವಂಥದ್ದು. ಯಾರೆಲ್ಲ ವೃಶ್ಚಿಕ ರಾಶಿಯವರು ಕೆಲವೊಬ್ಬರು ನಿರುದ್ಯೋಗಿಗಳಿರ್ತಾರೆ, ಚೆನ್ನಾಗಿ ಓದ್ಕೊಂಡ್ಬಿಟ್ಟಿರುವಂಥದ್ದು, ಅವರಿಗೆ ಕೆಲಸ ಮಾಡುವಂತಹ ಇದ್ರೂ ಕೂಡ ಕೆಲವೊಬ್ರಿಗೆ ಏನಂತೆ ಕೆಲಸಗಳಿರಲ್ಲ, ಆ ಉದ್ಯೋಗ ಸಿಗ್ತಾ ಇರಲ್ಲ, ಇವರು ಅಂದುಕೊಂಡಂತಹ ಉದ್ಯೋಗಗಳು ಸಿಗ್ತಾ ಇರಲ್ಲ. ಆ ರೀತಿ ಇದ್ದವ್ರಿಗೆಲ್ಲರಿಗೂ ಕೂಡ ಈ ದಿನ ವೃಶ್ಚಿಕ ರಾಶಿಯವ್ರಿಗೆ ಯಾರೆಲ್ಲ ಇದ್ದೀರಾ ಉದ್ಯೋಗ ಅವಕಾಶಗಳು ಅರಸಿ ಬರುವಂಥದ್ದು. ಜಾಗೃತರಾಗಿ ಉದ್ಯೋಗದ ಅದು ಸಮಸ್ಯೆಗಳನ್ನು ಈ ದಿನ ಬಗೆಹರಿಸ್ಕೊಳ್ಬೇಕಾಗುತ್ತೆ. ಇನ್ನು ಕೌಟುಂಬಿಕ ಜೀವನದಲ್ಲಿ ನಡೆದ ಘಟನೆ ಮನಸ್ಸಿಗೆ ಬೇಸರ ತರುವಂಥದ್ದು, ಕುಟುಂಬದಲ್ಲಿ ಸ್ವಲ್ಪ ಏನಾದರೂ ಬೇಸರದ ವಾತಾವರಣ ಆಗುವಂಥದ್ದು, ಯಾವುದೋ ಒಂದು ವಿಚಾರಕ್ಕೆ ಮನೆಯಲ್ಲಿ ಏನೋ ಒಂದು ತೊಂದರೆ ಆಗುವಂಥದ್ದು ಅಥವಾ ಕುಟುಂಬದಲ್ಲಿ ಏನಾದರೂ ನೆಮ್ಮದಿ ಕಳೆದುಕೊಳ್ಳುವಂತಹ ವಾತಾವರಣ ಕೂಡ ಈ ದಿನ ನೀವು ಎದುರು ನೋಡಬೇಕಾಗುತ್ತೆ. ಇದರಿಂದ ಮಾನಸಿಕವಾಗಿ ಕೆಲವೊಂದು ತೊಂದರೆಗಳನ್ನು ಕೂಡ ಇವತ್ತು ಅನುಭವಿಸಬೇಕಾಗುತ್ತೆ. ಹಾಗಾಗಿ ಜಾಗೃತರಾಗಿರಬೇಕು. ಕುಟುಂಬದವರ ಜೊತೆ ಏನಾದರೂ ಮಾತಾಡಬೇಕಾರಾಗಲಿ ಅಥವಾ ಕುಟುಂಬದವರ ಜೊತೆ ಈ ದಿನ ಕಳೆಯುವಾಗ ಏನಾದರೂ ಕೋಪಗಳು ಮಾಡ್ಕೊಳ್ಳುವಂಥದ್ದು, ವಿನಾಕಾರಣ ಜಗಳಗಳು ಮಾಡುವಂಥದ್ದು ಮಾಡಬಾರ್ದು ಇವತ್ತು ವೃಶ್ಚಿಕ ರಾಶಿಯವರು ಅಂತ ಹೇಳ್ತಾ ಇದೆ. ಇದರಿಂದ ಅನಾನುಕೂಲಗಳಾಗುತ್ತೆ. ಇನ್ನು ಖರ್ಚಿಗೆ ಕಡಿವಾಣ ಮತ್ತು ಹಾಕಬೇಕಾಗುತ್ತೆ ನೋಡಿ. ಹಣದ ವಿಚಾರವಾಗಿ ಏನೋ ಕಷ್ಟ ಸಾಧ್ಯ ಇರುತ್ತೆ, ಇವತ್ತು ಏನೋ ಹಣ ಕಳ್ಕೊಂಬಿಡೋದು, ಈ ರೀತಿ ಕಳ್ಕೊಂಡು ನೋಡಿ ವೃಥಾ ಏನಾದರೂ ಹಣ ವ್ಯಯ ಮಾಡಿದ್ರೆ ಮನೆಯಲ್ಲಿ ಬೈತಾರೆ, ಈ ರೀತಿ ಎಲ್ಲ ಆಗುತ್ತೆ. ಹಾಗಾಗಿ ಜಾಗೃತರಾಗಿರಬೇಕು. ಹಣದ ವಿಚಾರವಾಗಿ ತುಂಬ ಜಾಗೃತರಾಗಿರಬೇಕಾಗುತ್ತೆ ಈ ದಿನ ವೃಶ್ಚಿಕ ರಾಶಿಯವರು. ಇನ್ನು ಧನುರಾಶಿಯವರಿಗೆ ಇದನ್ನು ನೋಡಿದಾಗ ಕೆಲಸದ ಒತ್ತಡ ಹೆಚ್ಚು ಇರುತ್ತೆ ಅಂತ ಹೇಳ್ತಾ ಇದೆ. ಎಲ್ಲೆಲ್ಲ ಧನುರಾಶಿಗಳು ಇರ್ತೀರಾ, ಇವತ್ತು ಕೆಲಸ ಕಾರ್ಯಕ್ಷೇತ್ರದಲ್ಲಿ ಒತ್ತಡ ಹೆಚ್ಚಾಗುವಂಥದ್ದು, ಅಂದರೆ ನಿಮ್ಮ ಮೇಲೆ ಭಾರ ಹೆಚ್ಚಾಗುತ್ತೆ. ತುಂಬ ಈಗ ಕೆಲವೊಬ್ಬರಿಗೆ ಏನಾಗುತ್ತೆ, ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತಾರೆ ಅಂತ ಅವ್ರ ಮೇಲೆ ಕೆಲಸದ ಹೊರೆ ಜಾಸ್ತಿ ಕೊಡ್ತಾರೆ. ಈ ರೀತಿ ಇವತ್ತು ಆಗುತ್ತೆ, ನಿಮಗೆ ಕೆಲಸದ ಅಭಾವ ಆಗುವಂಥದ್ದು, ಒತ್ತಡ ಹೆಚ್ಚಾಗುವಂಥದ್ದೆಲ್ಲ ಇರುತ್ತೆ. ಜಾಗೃತರಾಗಿರಬೇಕು. ಹಿತಶತ್ರುಗಳ ಕಾಟದಿಂದ ಮನಸ್ಸಿಗೆ ಕೂಡ ಕಿರಿಕಿರಿ ಆಗುತ್ತೆ ನೋಡಿ. ಧನುರಾಶಿಯವರು ಸ್ವಲ್ಪ ನೋಡ್ಕೋಬೇಕು. ಹಿತಶತ್ರುಗಳು ಜೊತೆಲಿರ್ತಾರೆ, ಅವ್ರು ಹಿತಶತ್ರು ಅಂದ್ರೆ ಅದೇ ಜೊತೆಲಿರೋರನ್ನ ಹಿತಶತ್ರು ಅಂತ ಹೇಳುವಂಥದ್ದು. ಅವ್ರನ್ನ ನಾವೇನು ಕೂಡ ಮಾಡ್ಲಿಕ್ಕೆ ಆಗ್ತಾ ಇರಲ್ಲ. ಮಾನಸಿಕವಾಗಿ ಕಿರಿಕಿರಿ ಕೊಡ್ತಾ ಇರ್ತಾರೆ, ಅದು ಅವರಿಗೆ ಆಟ ಆಗ್ತಾ ಇರುತ್ತೆ, ನಿಮಗೆ ಮಾನಸಿಕವಾಗಿ ಅದನ್ನು ತೊಂದರೆಗಳು ಅನುಭವಿಸ್ತಾ ಇರ್ತೀರಾ. ಆದರೂ ಅದನ್ನು ನೀವು ತೋರಿಸ್ಕೋಬಾರ್ದು. ಇವತ್ತೊಂದಿನ ಅದನ್ನು ಕಳ್ಕೊಂಡ್ಬಿಡ್ಬೇಕಾಗುತ್ತೆ. ಕಿರಿಕಿರಿ ಕೊಡೋರು ಇದ್ದೇ ಇರ್ತಾರೆ, ಆದರೂ ಕೂಡ ನೀವು ಮಾನಸಿಕವಾಗಿ ಎಷ್ಟು ಬಲ ಇದ್ದೀರಾ, ಎಷ್ಟು ಸದೃಢಿದ್ದೀರಾ ಅನ್ನುವಂಥದ್ದೇ ಪರೀಕ್ಷೆ ಆಗುವಂತಹ ಸನ್ನಿವೇಶ ಕೂಡ ಇದನ್ನು ನೀವು ಎದುರು ನೋಡಬೇಕಾಗುತ್ತೆ. ಧನುರಾಶಿಯವರು ಆರೋಗ್ಯದಲ್ಲಿ ಕೂಡ ಸುಧಾರಣೆ ಕಾಣುತ್ತೆ. ಆರೋಗ್ಯದ ಕಡೆ ಗಮನವನ್ನು ಕೊಡಿ. ಸುಧಾರಣೆ ಆಗುವಂತಹ ಸನ್ನಿವೇಶ ಇರುವಂಥದ್ದು. ಯಾವುದೋ ಆರೋಗ್ಯ ಸಮಸ್ಯೆ ನಿಮಗೆ ಸುಧಾರಣೆ ಆಗ್ತಾ ಇರಲ್ವಲ್ಲ, ಈ ದಿನ ಸುಧಾರಣೆ ಆಗುತ್ತೆ. ಅದಕ್ಕೆ ತಕ್ಕಂತಹ ಪರಿಹಾರಗಳನ್ನು ಮಾಡ್ಕೊಳ್ಳಿ ಧನುರಾಶಿಯವರು. ಇನ್ನು ಮಕರ ರಾಶಿಯವರಿಗೆ ಇದನ್ನು ನೋಡಿದಾಗ ವೃತ್ತಿರಂಗದಲ್ಲಿ ಚಿಂತೆ ಹಾಗೂ ಕಾರ್ಯಗಳಲ್ಲಿ ವಿಘ್ನಗಳು ಅಂತ ಹೇಳ್ತಾ ಇದೆ. ಮಕರ ರಾಶಿಯವರು ಸ್ವಲ್ಪ ಈ ದಿನ ಚೆನ್ನಾಗಿಲ್ಲ ಅಂತ ಹೇಳುವಂಥದ್ದು. ಯಾಕಂದರೆ
ಏನಾದರೂ ಕೆಲಸ ಕಾರ್ಯ ಮಾಡಬೇಕು ಅಂದರೂ ಕೂಡ ವಿಘ್ನಗಳು, ಅಡ್ಡಿಗಳು, ಆತಂಕಗಳು ಬರುತ್ತೆ ಅಂತ ಹೇಳ್ತಾ ಇದೆ. ಇನ್ನು ಕೆಲಸ ಕಾರ್ಯ ಕ್ಷೇತ್ರದಲ್ಲೂ ಕೂಡ ಚಿಂತೆ ಮಾಡ್ತೀರಾ ಅಂತ, ಸುಮ್ಮನೆ ಏನು ಕೆಲಸ ಮಾಡಬೇಕು ಮಾಡಬಾರ್ದು, ಅದು ಕೆಲಸಕ್ಕೆ ಹೋಗಬೇಕೋ ಬೇಡವೋ, ಈ ರೀತಿಯೆಲ್ಲ ಕೆಲವೊಂದು ಚಿಂತೆಗಳನ್ನ ಅನುಭವಿಸಬೇಕಾಗುತ್ತೆ. ಇವತ್ತು ಸ್ವಲ್ಪ ಜಾಗೃತರಾಗಿರಬೇಕು. ಇನ್ನು ಆರ್ಥಿಕ ವಿಚಾರಗಳಿಗೆ ಸಂಬಂಧಪಟ್ಟ ಕಾರ್ಯದಲ್ಲಿ ಕೂಡ ಪ್ರಗತಿ ಅಂತ ಹೇಳ್ತಾ ಇದೆ. ಆದರೆ ಹಣಕಾಸಿನ ವಿಚಾರವಾಗಿ ಪ್ರಗತಿ ಆಗುತ್ತೆ ಅಂದೇನು ಹೇಳ್ತಾ ಇರುವಂಥದ್ದು, ಹಣದ ವಿಚಾರವಾಗಿ ಯಾರಿಗಾದ್ರೂ ಸಾಲ ಕೊಟ್ಬಿಟ್ಟಿರ್ತೀರಾ, ಅವ್ರು ಕೊಡ್ತಾ ಇರಲ್ಲ. ತುಂಬ ಏನಾಗುತ್ತೆ ಗೊತ್ತಾ, ನಮ್ಮ ದುಡ್ಡು ಏನೋ ಕಷ್ಟ ಮಾಡಿ ದುಡಿದು ಇಟ್ಕೊಂಡ್ಬಿಟ್ಟಿರ್ತೀರ, ಯಾವುದೊಂದು ಸನ್ನಿವೇಶದಲ್ಲಿ ಕೊಟ್ಟಿರ್ತೀರ, ಅವ್ರು ಕೊಡ್ತಾ ಇಲ್ಲ ಅಂತಂದರೆ ನಿಮಗೆ, ಯಾಕಂದರೆ ಇವಾಗೇನೋ ಒಂದು ನಿಮ್ಮ ಕೆಲಸಕ್ಕೆ ಬೇಕಾಗಿರುತ್ತೆ, ನಿಮಗೆ ಬೇಕಾದ ಒಂದು ಪರಿಸ್ಥಿತಿಯಲ್ಲಿ ಅವ್ರು ಕೊಡ್ತಾ ಇಲ್ಲ ಅಂತಂದರೆ ಸ್ವಲ್ಪ ಅದು ತುಂಬ ಕಷ್ಟದ ಜೀವನ ಅಂತ ಹೇಳ್ಬೋದು. ಹಾಗಾಗಿ ಈ ದಿವಸ ಆ ರೀತಿ ಇರುವಂಥ ವಿಚಾರಗಳಲ್ಲಿ ನಿಮಗೆ ಪ್ರಗತಿ ಕಾಣುತ್ತೆ ಅಂತ ಹೇಳ್ತಾರೆ. ಹಣ ಬರುವಂಥ ನಿರೀಕ್ಷೆ ದಿನ ನೀವು ಮಾಡ್ಬೋದು ಮಕರ ರಾಶಿಯವರು. ಇನ್ನು ಕುಂಭರಾಶಿಯವರಿಗೆ ಇದನ್ನು ನೋಡಿದಾಗ ಹಣ ಹೂಡಿಕೆ ವಿಷಯದಲ್ಲಿ ಜಾಗೃತರಾಗಿರಬೇಕು. ಯಾರೆಲ್ಲ ಕುಂಭರಾಶಿಗಳು ಇರ್ತಾರೆ ನೋಡಿ, ಗಮನಿಸ್ಕೊಳ್ಬೇಕು. ಇವತ್ತು ಏನಾದರೂ ಹಣ ಹೂಡಿಕೆ ಮಾಡುವಂಥದ್ದು, ಯಾರಾದರೂ ಇನ್ವೆಸ್ಟರ್ಸ್ ಅಂತ ಇರ್ತಾರೆ, ಎಲ್ಲಾದರೂ ಹಣ ಹೂಡಿಕೆ ಮಾಡುವಂತಹ ಸಂದರ್ಭದಲ್ಲಿ ಈ ದಿನ ಸ್ವಲ್ಪ ಜಾಗೃತರಾಗಿರಬೇಕು ಅಂತ ಹೇಳ್ತಾ ಇದ್ದೆ. ಇನ್ನೂ ಹೇಳಬೇಕು ಅಂತಂದರೆ ಈ ದಿನ ಯಾವುದೇ ವಿಚಾರದಲ್ಲಿ, ಮಂಗಳವಾರ ಅಲ್ವಾ, ಏನೋ ಹೂಡಿಕೆ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳುವಂಥದ್ದು. ಯಾಕಂದರೆ ಒಂದಿನ ಕಳೆದು ಮುಂದಿನ ದಿನಗಳಲ್ಲಿ ಈ ರೀತಿ ಮಾಡ್ಕೊಳ್ಳಿ. ಈ ದಿನ ಜಾತಕ ಫಲದಲ್ಲಿದೆ, ಹಣ ಏನಾದರೂ ಹೂಡಿಕೆ ಮಾಡಿದರೆ ಅದರಿಂದ ನೀವು ಕಷ್ಟ ಸಾಧ್ಯ ಇರುವಂಥದ್ದು, ಕಷ್ಟಗಳನ್ನ ನೋಡಬೇಕಾಗುತ್ತೆ. ಹಾಗಾಗಿ ಏನಾದರೂ ಹಣ ಹೂಡಿಕೆ ಮಾಡಬೇಕಾದ್ರೆ 2-3 ಬಾರಿ ಯೋಚನೆಯನ್ನು ಇದನ್ನು ಮಾಡಬೇಕಾಗುತ್ತೆ. ಕುಂಭರಾಶಿಯವರು ಇನ್ನು ವಿವಾಹಕ್ಕೆ ಸಂಬಂಧಪಟ್ಟ ಮಾತುಕತೆಗಳು ಕೂಡ ನಡೆಯುತ್ತೆ ಅಂತ ಹೇಳ್ತಾ ಇದೆ. ಯಾರೆಲ್ಲ ಕುಂಭರಾಶಿಗಳು ವಿವಾಹ ಮದುವೆ ಆಗಲಿಕ್ಕೆ ನೋಡ್ತಾ ಇರ್ತೀರಾ, ಕೆಲವೊಂದು ಮದುವೆ ವಿಚಾರದಲ್ಲಿ ತೊಂದರೆ ಏನಾದರೂ ಆಗಿತ್ತು ಅಂತಂದರೆ ಇವತ್ತು ನೋಡಿ ಮದುವೆ ವಿಚಾರದಲ್ಲಿ ಮಾತುಕತೆ ಮಾಡ್ಕೊಳ್ಳಿ. ಇವತ್ತು ಮದುವೆಯ ವಿಚಾರವಾಗಿ ನಿಮಗೆ ಅನುಕೂಲದ ದಿನ ಅಂತಲೂ ಕೂಡ ಹೇಳ್ಬೋದು ಕುಂಭರಾಶಿಯವರಿಗೆ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಏನೆಲ್ಲ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ನೋಡುವಂಥದ್ದು. ಮಿತ್ರರ ಸಹಕಾರದಿಂದ ಕಾರ್ಯಸಿದ್ಧಿ ಅಂತ ಹೇಳ್ತಾ ಇದೆ. ಯಾರೆಲ್ಲ ಮೀನರಾಶಿಗಳು ಇರ್ತೀರಾ ನೋಡಿ, ಇವ್ರಿಗೂ ಕೂಡ ಇವತ್ತು ಏನು ಮಿತ್ರರ ಸಹಕಾರದಿಂದ, ನಿಮ್ಮ ಜೊತೆಗಾರರ, ನಿಮ್ಮ ಸ್ನೇಹಿತರ ಸಹಕಾರದಿಂದ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯದಲ್ಲಿ ಇವತ್ತು ಯಶಸ್ಸನ್ನು ಪಡಿಬೋದು. ಏನು ಅಂದ್ಕೊಂಡಿರ್ತೀರಲ್ವ ಆ ಕೆಲಸವನ್ನು ಈ ದಿನ ಪೂರ್ಣ ಮಾಡ್ಬೋದು ಮಿತ್ರರ ಸಹಕಾರದಿಂದ. ಇನ್ನು ವಿಶೇಷ ಭೋಜನ ಕೂಟದಲ್ಲಿ ಕೂಡ ನೀವು ಒಂದು ಭಾಗಿಯಾಗುವಂತಹ ಸನ್ನಿವೇಶ ಇರುತ್ತೆ. ಇನ್ನು ಶುಭ ವಾರ್ತೆ ಕೂಡ ಕೇಳಿ ಬರುವಂಥದ್ದು. ಏನಾದರೂ ಯಾವುದೋ ಒಂದು ನೀವು ಕನಸು ಕಟ್ಕೊಂಡಿರ್ತೀರಾ, ಯಾವುದೋ ಒಂದು ಏನೋ ಪ್ರಾರಂಭ ಮಾಡಬೇಕಂತನೋ ಅಥವಾ ಮದುವೆ ವಿಚಾರದಲ್ಲಿನೋ ಏನೋ ಅಂದ್ಕೊಂಡಿರ್ತೀರಲ್ವ, ಆ ವಿಚಾರವಾಗಿ ಶುಭ ವಾರ್ತೆ ಕೇಳುವಂತಹ ಸನ್ನಿವೇಶ ಕೂಡ ಈ ದಿನ ನೋಡ್ಬೋದು ಮೀನರಾಶಿಯವರಿಗೆ. ಇಂದಿನ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿದೆ ಅಂತ ಗುರುಗಳು ತಿಳಿಸ್ಕೊಟ್ರು. ಇನ್ನು ಧಾರ್ಮಿಕ ಚಿಂತನೆಯ ವಿಭಾಗದಲ್ಲಿ ಇಂದಿನ ಧಾರ್ಮಿಕ ವಿಚಾರದ ಬಗ್ಗೆ ತಿಳಿಸ್ಕೊಡ್ತಾರೆ. ಗುರುಗಳಿಗೆ ಯಾವ ವಿಚಾರವಾಗಿ ತಿಳಿಸ್ಕೊಡ್ತಾ ಇದ್ದೀರಾ? ನೋಡಿ, ನಮಗೆ ಸಾಮಾನ್ಯವಾಗಿ ಕೇಳ್ತಾ ಇರ್ತಾರೆ, ನಾವು ನಿತ್ಯವೂ ಕೂಡ ಹೇಳ್ತೀವಿ, ಏನಾದರೂ ಪರಿಹಾರ ಗುರುಗಳೇ ಹೇಳಿ ಅಂತ ಹೇಳಿದಾಗ ಜಾಸ್ತಿ ಏನು ಹೇಳ್ತಿರ್ತಾರೆ, ದೀಪಾರಾಧನೆ ಮಾಡಿ, ದೀಪವನ್ನು ಮನೆಯಲ್ಲಿ ಪ್ರಜ್ವಲನೆ ಮಾಡಬೇಕು, ದೀಪ ಯಾವತ್ತೂ ಉರಿತಾ ಇರಬೇಕು ಅಂತ ಹೇಳ್ತಾ ಇರ್ತಾರೆ. ಆದರೆ ಯಾವ ರೀತಿ ಇದು ದೀಪಾರಾಧನೆ ಮಾಡಬೇಕು, ಎಷ್ಟು ಬತ್ತಿಗಳನ್ನು ಹಚ್ಚಬೇಕು, ಎಷ್ಟು ಕಡೆ ದೀಪ ಉರಿಬೇಕು ಅನ್ನೋಂಥದ್ದು ತುಂಬ ವಿಶೇಷವಾಗಿರುವಂಥದ್ದು. ಕೆಲವೊಬ್ರು ಏನು ಮಾಡಿಬಿಡ್ತಾರೆ, ಈ ಒಂಟಿ ದೀಪವನ್ನು ಹಚ್ಚಿಬಿಡ್ತಾರೆ. ಅದು ಅಶುಭ ಅಂತ ಹೇಳುವಂಥದ್ದು. ಅಂದರೆ ನೋಡಿ, ಈಗ ನಾವು ಸಾವಿನ ಮನೆಗೆ ಹೋದಾಗ ನೋಡ್ತೀವಿ ದೀಪ ಹಚ್ಚಿರ್ತಾರೆ. ಈಗ ಹಳ್ಳಿ ಕಡೆ ನಾವು ಸಾಮಾನ್ಯವಾಗಿ ನೋಡಿದಾಗ ನಾವು ಎಲ್ಲಾದರೂ ಈಗ ಸಾವಿನ ಮರಣ ಹೊಂದಿರೋ ಇದಕ್ಕೆ ನಾವು ಹೋಗಿ ನೋಡಿ ಬಂದಾಗ ದೀಪ ನೋಡ್ಕೊಂಡು ಹೋಗಬೇಕು ಅಂತ. ಯಾಕೆಂದರೆ ಅದು ಇವತ್ತು ನೆನೆದಲ್ಲ, ಹಿಂದೆಯಿಂದ ಬಂದಂತಹ ಪದ್ಧತಿಗಳಿದೆಲ್ಲ. ನಾವು ದೀಪ ನೋಡುವಂಥ ಶಾಸ್ತ್ರ ಇರುವಂಥದ್ದು. ಅಲ್ಲಿ ಒಂಟಿ ದೀಪ ಹಚ್ಚಿರ್ತಾರೆ, ಒಂದೇ ಒಂದು ದೀಪ. ಆದರೆ ನಾವು ಮನೆಯಲ್ಲಿ ಶುಭ ಕಾರ್ಯಕ್ಕೋಸ್ಕರ ಪೂಜೆ ಮಾಡುವಾಗ ಯಾವ ರೀತಿ ದೀಪಾರಾಧನೆ ಮಾಡಬೇಕು ನೋಡಿ. ಒಂದು ನಾವು ತಿಳ್ಕೋಬೇಕು, ದೀಪ ಯಾವತ್ತೂ ಕೂಡ ಆ ಒಂದು ದೀಪ ನಾವೇನು ಪ್ರಜ್ವಲನೆ ಮಾಡುವಂಥ ದೀಪ ಸ್ತಂಭ ಯಾವತ್ತೂ ಕೂಡ ಶುದ್ಧವಾಗಿರಬೇಕು. ಅದನ್ನು ಗಮನಿಸ್ಕೊಳ್ಳೇಬೇಕಾಗುತ್ತೆ. ಶುದ್ಧವಾಗಿರುವಂತಹ ದೀಪ. ಈಗ ಏನಾಗುತ್ತೆ, ಆ ದೀಪ ಅಂಟಿಸ್ತಾ ಇರ್ತಾರೆ, ದಿನಾನೂ ಅದರಲ್ಲೇ ದೀಪ ಅಂಟಿಸುವಂಥದ್ದು. ಈ ರೀತಿ ಎಲ್ಲ ಮಾಡ್ತಾಯಿದ್ರೆ ಆ ದೀಪದಲ್ಲಿ ಏನಾದರೂ ಕಲೆ ಕಟ್ಟುತ್ತಾ ಇತ್ತು ಅಂತಂದರೆ ನೋಡಿ, ತುಂಬ ಕಷ್ಟಗಳನ್ನ ಅನುಭವಿಸಬೇಕಾಗುತ್ತೆ ಮನೆಯಲ್ಲಿ. ಹಾಗಾಗಿನೇ ನೋಡಿ, ನಾವು ಆಚಾರ ಮಾಡಿಲ್ಲ ಅಂದರೂ ಕೂಡ ಅಪಚಾರವನ್ನು ಮಾಡಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ. ನೀವು ದೀಪ ಹಚ್ಚಿಲ್ಲ ಅಂದರೂ ಪರವಾಗಿಲ್ಲ, ಈ ರೀತಿ ಅಪಚಾರಗಳನ್ನು ಮಾಡಿದಾಗ ಏನಾಗುತ್ತೆ, ನಾವು ಇಲ್ದಿರೋ ಕಷ್ಟಗಳನ್ನು ನಾವು ತಂದುಕೊಂಡಂಗೆ ಆಗ್ಬಿಡುತ್ತೆ. ಇದು ತುಂಬ ವಿಶೇಷವಾಗಿರುವಂಥದ್ದು. ಮನೆಯಲ್ಲಿ ನಿತ್ಯವೂ ಕೂಡ ದೀಪ ಆರಾಧನೆ ಆಗಲೇಬೇಕು. ದೀಪಾರಾಧನೆ ಆದಾಗ ಏನಾಗುತ್ತೆ, ಮನೆಯಲ್ಲಿ ನೋಡಿ ಏನಾದರೂ ಈ ನೆಗೆಟಿವ್ ಎನರ್ಜಿ ಏನಾದರೂ ಇತ್ತು ಅಂದರೆ ಅದು ಕಡಿಮೆ ಆಗ್ತಾ ಬರುತ್ತೆ. ಇಲ್ಲಾಂದರೆ ಏನಾಗುತ್ತೆ ನೋಡಿ, ನೀವೇ ಸಾಮಾನ್ಯ ನೋಡಿ, ಒಂದು 2-3 ದಿನ ಮನೆಯಲ್ಲಿ ದೀಪ ಹಚ್ಚದೇ ಇರುವಂಥ ಮನೆ ಏನಾಗುತ್ತೆ, ಒಂಥರ ಮನೆಗೆ ಹೋದ ತಕ್ಷಣ ಒಂಥರ ಏನೋ ಬೇಸರ ಆಗುವಂಥದ್ದು, ಈ ರೀತಿಯೆಲ್ಲ ಇರುತ್ತೆ. ಅದೇ ನೀವು ನಿತ್ಯವೂ ಕೂಡ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಎದ್ದು ಸ್ನಾನಾದಿಗಳನ್ನು ಮುಗಿಸಿ ದೀಪಾರಾಧನೆ ಮಾಡ್ತಾ ಬನ್ನಿ, ಆ ಮನೆಯಲ್ಲಿ ಯಾವ ರೀತಿ ನಿಮಗೆ ಅನುಕೂಲಗಳಾಗುವಂಥದ್ದು, ಮನೆಯಲ್ಲಿ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಆ ದೀಪಕ್ಕಿರುವ ಮಹತ್ವ ಅಂಥದ್ದು ಶುದ್ಧ ಎಣ್ಣೆಗಳಿಂದ. ನೋಡಿ, ಕೆಲವೊಂದರು ಹೇಳ್ತಾರೆ, ಕೆಲವೊಂದು ವಿಚಾರದಲ್ಲಿ ಎಳ್ಳೆಣ್ಣೆ ಹಚ್ಚುವಂಥದ್ದು ಅಥವಾ ಹರಳೆಣ್ಣೆಯಿಂದ ದೀಪಾರಾಧನೆ ಮಾಡುವಂಥದ್ದು, ತುಪ್ಪದಿಂದ ಮಾಡುವಂಥದ್ದು, ಈ ರೀತಿಯೆಲ್ಲ ಕೊಬ್ಬರಿ ಎಣ್ಣೆಯಿಂದನೂ ಕೂಡ ದೀಪವನ್ನು ಹಚ್ಚುವಂಥದ್ದು. ಕೆಲವರು ಹೇಳ್ತಾರೆ 3 ಎಣ್ಣೆಗಳನ್ನು ಮಿಶ್ರಣ ಮಾಡಿ ದೀಪ ಹಚ್ಚಿ ಅಂತ ಹೇಳ್ತಾ ಇರ್ತಾರೆ.
ಇನ್ನು ಕೆಲವರು 5 ತೈಲದಿಂದ ಅಂದರೆ ಪಂಚತೈಲದಿಂದ ಅಂತ 5 ಥರದ ಎಣ್ಣೆಗಳಿಂದ ಮಾಡುವಂಥದ್ದು, ಇನ್ನು ತುಪ್ಪದಿಂದ, ಇದೆಲ್ಲವೂ ಕೂಡ ನಾವು ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ. ಆದರೆ ಜಾಗೃತರಾಗಿರಬೇಕು. ದೀಪಾರಾಧನೆ ಮಾಡುವಾಗ ಕೆಲವೊಬ್ಬರು ನಾವು ನೋಡಿರ್ತೀವಿ ದೀಪಕಂಬದಲ್ಲಿ 5 ಕಡೆನೂ ಇರುತ್ತೆ. 5 ಕಡೆ ನಾವು ದಿನನಿತ್ಯವೂ ಮಾಡುವಾಗ 5 ಕಡೆ ಹಚ್ಚೋ ಅವಶ್ಯಕತೆ ಇಲ್ಲ. ಏನಾದರೂ ಶುಭ ಕಾರ್ಯಗಳು, ಶುಭ ಹಬ್ಬ ಹರಿದಿನಗಳಲ್ಲಿ ನೀವು 5 ಕಡೆ ಹಚ್ಚಬಹುದು. ಇನ್ನೊಂದು 5 ಪಂಚಾರತಿ ಅಂತ ಹೇಳ್ತೀವಿ. 5 ದೀಪಾರಾಧನೆ ಮಾಡಲಿಕ್ಕೂ ಕೂಡ ನಮಗೆ ಅನೇಕ ಫಲಗಳು ಸಿಗುತ್ತೆ ಅಂತ ಹೇಳುತ್ತೆ. ಇಂಥದ್ದೇ ಒಂದು ಕೆಲವೊಬ್ಬರು ಸಂಕಲ್ಪ ಮಾಡ್ಕೊಂಡ್ಬಿಟ್ಟಿರ್ತಾರೆ ನೋಡಿ. ಸಂತಾನಕ್ಕೂ ಕೂಡ ಸಂಕಲ್ಪ ಮಾಡುವಂಥದ್ದು, ಉದ್ಯೋಗಕ್ಕೆ ಸಂಕಲ್ಪ ಮಾಡುವಂಥದ್ದು, ಆರೋಗ್ಯಕ್ಕೆ ಸಂಕಲ್ಪ ಮಾಡುವಂಥದ್ದು, ಈ ರೀತಿ ಸಂಕಲ್ಪ ಮಾಡಿ ನಿತ್ಯವೂ ಕೂಡ ನಾವು ಪಂಚದೀಪಗಳು ಅಂದರೆ 5 ದೀಪಗಳು ಹಚ್ಚುವಂಥದ್ದು. ಅಥವಾ ನೋಡಿ, ಕಡೆಯ ಪಕ್ಷ ನಾವು 2 ಕಡೆನಾದರೂ ದೀಪವನ್ನು ಹಚ್ಚಲೇಬೇಕಾಗುತ್ತೆ. ಮನೆಯಲ್ಲೀಗ ನಾವು ಪಂಚಾರತಿ ಇರುವಂಥ ದೀಪದಲ್ಲಿ 2 ಕಡೆ ದೀಪವನ್ನು ಹಚ್ಚಬೇಕು ಅಂತ, ಶುಭ ಲಾಭ ಅಂತ ನೋಡಿ. ಈ ರೀತಿ ದೀಪವನ್ನು ಪ್ರಜ್ವಲನೆ ಮಾಡ್ತಾ ಬಂದಾಗ ಏನಾಗುತ್ತೆ, ಮನೆಯಲ್ಲಿರುವ ಎಲ್ಲ ಕಲ್ಮಶ ದೋಷಗಳಾಗಲಿ, ನೆಗೆಟಿವ್ ಎನರ್ಜಿ ಏನೇ ಆಗಲಿ, ಅವೆಲ್ಲವೂ ಕೂಡ ಕಡಿಮೆ ಆಗಿ ನೋಡಿ. ಕೆಲವೊಬ್ರು ಹೇಳ್ತಾರೆ, ಏನೋ ವಾಸ್ತುವಿಂದ ತೊಂದರೆ, ನಿಮ್ಮ ಮನೆಯಲ್ಲಿ ವಾಸ್ತು ಅದಾಗಿದೆ ಇದಾಗಿದೆ ಅಂತ. ಯಾವ ಪೂಜೆನೂ ಬೇಡ, ದಿನನಿತ್ಯವೂ ಕೂಡ ಕುಲದೇವರ ಆರಾಧನೆ ಆಗ್ತಾ ದೀಪಾರಾಧನೆ ಮಾಡ್ತಾ ಬನ್ನಿ. ನಿಮಗೆಲ್ಲವೂ ಕೂಡ ಅನುಕೂಲ ಆಗುತ್ತೆ. ನಿಮಗೆ ಮಾನಸಿಕವಾಗಿ, ಯಾಕಂದರೆ ನೋಡಿ, ಮನೆಯಲ್ಲಿ ಒಂದು ಪೂಜೆ ಆಯಿತು, ಒಂದು ದೀಪ ಮಾಡಿ ಪೂಜೆ ಮಾಡಿದ್ರೆ ಅಂದರೆ ನಿಮಗೆ ಗೊತ್ತಾಗುತ್ತೆ ಆ ಎನರ್ಜಿ. ಇಲ್ಲಾಂದರೆ ಸುಮ್ಮನೆ ಮಲ್ಕೊಂಡಿದ್ಬಿಟ್ಟು ಎಲ್ಲೋ ಕೆಲಸಕ್ಕೆ ಹೋಗಬೇಕಾಗುತ್ತೆ, ಏನೋ ಮಲಗಿರ್ತಾರೆ ಮನೇಲಿ, ಯಜಮಾನ ಎದ್ದು ಮನೆಗೆ ಓಡಾಡ್ತಾ ಇರ್ತಾನೆ, ಇವರು ಮನೆಯಲ್ಲಿ ಮಲ್ಕೊಂಡಿದ್ರು ಈ ಯಾರು ಪತ್ನಿ ಅಂತಂದರೆ ಅದು ಹೋಗೋದ ಕೆಲಸ ಕೂಡ ಆಗಲ್ಲ. ಹಾಗಾಗಿ ಏನೇ ನೋಡಿ, ನಿತ್ಯವೂ ಕೂಡ ಈ ರೀತಿ ಮನೇಲಿ ಮಾಡ್ಕೊಳ್ಳೋ ಇಷ್ಟೆಲ್ಲ ತುಂಬ ಸರಳ ವಿಚಾರಗಳು. ಈ ರೀತಿ ಮಾಡ್ಕೊಳ್ಳುವಂಥದ್ದು ಮಾಡಿಕೊಂಡಾಗ ದೀಪಾರಾಧನೆಯಲ್ಲಿ ತುಂಬ ವಿಶೇಷವಾದ ಫಲ ಸಿಗ್ಬೋದು. ಇನ್ನೊಂದು ಸಾಮಾನ್ಯ ನೋಡ್ತಾ ಇರ್ತೀವಿ, ಅಖಂಡ ದೀಪ ಅಂತಲೂ ಕೂಡ ಹೇಳ್ತಾ ಇರ್ತಾರೆ. ಕೆಲವೊಬ್ಬರು ಮನೆಯಲ್ಲಿ ಅದು ಬೆಳಗ್ಗೆ, ಸಾಯಂಕಾಲ, ಹಗಲು, ರಾತ್ರಿ ಕೂಡ ಉರಿತಾ ಇರುತ್ತೆ. ಈ ರೀತಿ ಮಾಡಿಕೊಂಡ್ರೂ ಕೂಡ ತುಂಬ ವಿಶೇಷವಾಗಿರುವಂಥದ್ದು. ಈ ರೀತಿ ಯಾಕೆ ಮಾಡ್ಕೊಳ್ಬೇಕು? ಏನಾದರೂ ಮನೆಯಲ್ಲಿ ಪ್ರಯೋಗ ಆಗಿದ್ದರೆ ಅದನ್ನು ನಾವು ಯಾಕೆ ಹೇಳ್ತೀವಿ ಅಂತಂದರೆ, ಈಗ ಅಖಂಡ ದೀಪ ಯಾಕೆ ಹಚ್ಚಬೇಕು ಅಂತ ನೋಡಿಕೊಂಡಾಗ, ಮನೆಯಲ್ಲಿ ಕೆಲವೊಬ್ರಿಗೆ ಹೇಳ್ತಾರೆ ಏನೋ ಪ್ರಯೋಗ ಆಗಿರುತ್ತೆ, ಮನೆ ಅಕ್ಕಪಕ್ಕ ಏನಾದರೂ ಈ ಶಲ್ಯಗಳೇನಾದರೂ ಸಿಕ್ಕಿತ್ತು ಅಂತಂದರೆ, ಮೂಳೆ ಮಾಂಸಗಳು ಸಿಗುವಂಥದ್ದು, ಅಥವಾ ಯಾವುದೋ ಒಂದು ಈ ಕೂದಲು ಸಿಗುವಂಥದ್ದು, ಬಳೆಗಳು ಸಿಗುವಂಥದ್ದು, ಈ ರೀತಿ ಎಲ್ಲ ಆಗಿರುತ್ತೆ. ಅದನ್ನು ನೋಡಿರ್ತಾರೆ. ಈ ರೀತಿ ಆಗಿತ್ತು ಅಂತಂದರೆ ಅನಿರ್ವಾಣ ದೀಪವನ್ನು ಆ ಒಂದು ಮನೆಯಲ್ಲಿ ಪ್ರಜ್ವಲನೆ ಮಾಡಬೇಕು ಅಂತ ನಾವು ಹೇಳ್ತೀವಿ. ಈ ಅನಿರ್ವಾಣ ದೀಪಾರಾಧನೆ ಏನಿದು? ಅನಿರ್ವಾಣ ದೀಪಾರಾಧನೆ ಅಂತಂದರೆ ನೋಡಿ, ಈ ಒಂದು ದೀಪಕ್ಕೆ, ಅನಿರ್ವಾಣ ದೀಪಕ್ಕೆ ಬಂದು ನಾವು ಅಂದರೆ ಒಂದೇ ಬತ್ತಿಯಿಂದ ಇದು ಮಾಡುವಂಥದ್ದು. ಇದನ್ನು ನಾವೇನು ಮಾಡೋದು, ಇದು ಯಾವತ್ತೂ ಆರಬಾರ್ದು ಅಂತ ಹೇಳುತ್ತೆ. ಒಂದು ಸಂಕಲ್ಪ, ಒಂದು ಮಂಡಲ ದೀಕ್ಷೆನೋ ಅಥವಾ ಅರ್ಧ ಮಂಡಲ ದೀಕ್ಷೆ ತಗೋಬೇಕಾಗುತ್ತೆ. ಒಂದು ಮಂಡಲ ಅಂದರೆ 48 ದಿನ. ಈ 48 ದಿನಗಳ ಕಾಲ ದೀಪ ಪ್ರಜ್ವಲನೆ ಅದು ಅಂದರೆ ಆಗ್ತಾನೇ ಇರಬೇಕು ಅಂತ ಇರುವಂಥದ್ದು ಅಖಂಡ ದೀಪ ಅಂತ ಹೇಳ್ತೀವಿ. ಅದು ಯಾವತ್ತೂ ಕೂಡ ಅದು ಕೆಡಬಾರ್ದು ಅಂತ ಹೇಳ್ತೀವಿ. ಈ ರೀತಿ ನೋಡಿಕೊಂಡು ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳಿ. ಮನೆಯಲ್ಲಿರುವ ಎಲ್ಲ ದೋಷಗಳನ್ನು ನೀವು ಬಗೆಹರಿಸ್ಕೊಳ್ಬೇಕು ಸರಳವಾಗಿ. ವೀಕ್ಷಕರೇ, ಯಾವುದೇ ಶುಭ ಮುಹೂರ್ತಗಳಿಗಾಗಿ, ಶುಭ ಕಾರ್ಯಗಳಿಗಾಗಿ ನೀವು ಕೂಡ ಗುರೂಜಿಯವರನ್ನ ಇದೇ ಬೆಂಗಳೂರಿನ ಅಂಚಿಪಾಳ್ಯದಲ್ಲಿ ಗುರೂಜಿಯವರ ಕಚೇರಿ ಇದೆ, ನೇರವಾಗಿ ಭೇಟಿ ಮಾಡಬಹುದಾಗಿದೆ. ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಗುರೂಜಿಯವರ ಫೋನ್ ನಂಬರ್ಗೆ ಕೂಡ ಕರೆ ಮಾಡಬಹುದು, ಹಾಗೆ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳಬಹುದಾಗಿದೆ. ಇವತ್ತಿನ ಸಂಚಿಕೆಯಲ್ಲಿ ಇಂದಿನ ದಿನದ ಪಂಚಾಂಗ, ದ್ವಾದಶ ರಾಶಿಗಳ ಫಲಾನುಫಲಗಳು ಸೇರಿದಂತೆ ಸಾಕಷ್ಟು ಧಾರ್ಮಿಕ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು. ಧನ್ಯವಾದಗಳು ಗುರುಗಳೇ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಬೃಹತ್ ಜಾತಕಂ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್, ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.